ಎಲ್ಲರಿಗೂ ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನಲ್ಗೆ ಮರಳಿ ಸ್ವಾಗತ. ಕಳೆದ ವಿಡಿಯೋದಲ್ಲಿ ನಾವು ಲೆಟರ್ ಸೀರೀಸ್, ನಂಬರ್ ಸೀರೀಸ್, ಕೋಡ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗಲೇ ನಮ್ಮ ಪ್ಲೇ ಲಿಸ್ಟ್ಗೆ ಹೋಗಿ ಆ ವಿಡಿಯೋಸನ್ನು ವಾಚ್ ಮಾಡಿ. ಇನ್ನು ಇವತ್ತಿನ ವಿಡಿಯೋಕ್ಕೆ ಬರೋದಾದರೆ, ಇವತ್ತಿನ ವಿಡಿಯೋದಲ್ಲಿ ನಾವು ರಿಲೇಷನ್ಶಿಪ್ಸ್ ಅಂದ್ರೇನು, ಹಾಗೆ ಮ್ಯಾಥಮೆಟಿಕಲ್ ಆ್ಯಪ್ಟಿಟ್ಯೂಡಲ್ಲಿ ಬರುವಂಥ ಕೆಲವೊಂದು ಕಾನ್ಸೆಪ್ಟ್ಸ್ಗಳನ್ನು ಕವರ್ ಮಾಡ್ತೀವಿ. ಇನ್ನು ಮೊದಲನೇ ಕಾನ್ಸೆಪ್ಟಿಗೆ ಬರೋದಾದರೆ ರಿಲೇಷನ್ಶಿಪ್ ಅಂದರೆ ಎರಡು ವಸ್ತುಗಳ ಮಧ್ಯೆ ಅಥವಾ ಇಬ್ಬರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಪನ್ನು ಐಡೆಂಟಿಫೈ ಮಾಡೋದನ್ನೇ ನಾವು ರಿಲೇಷನ್ಶಿಪ್ಸ್ ಅಂತ ಕರಿತೀವಿ. ಇನ್ನು ಕೇಸೆಟ್ಟಲ್ಲಿ ಕೇಳುವಂಥ ಕಾಮನ್ ಟೈಪ್ಸ್ ಆಫ್ ರಿಲೇಷನ್ಶಿಪ್ ಕ್ವಶನ್ಸ್ ಯಾವುದು ಅಂತಂದರೆ ಬ್ಲಡ್ ರಿಲೇಷನ್ಸ್, ಡೈರೆಕ್ಷನಲ್ ರಿಲೇಷನ್ಶಿಪ್ಸ್, ಹಾಗೆಯೇ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್. ಇನ್ನು ಮೊದಲನೇ ಕಾನ್ಸೆಪ್ಟ್ ಬ್ಲಡ್ ರಿಲೇಷನ್ಶಿಪ್ ಅಂತಂದರೆ ಕೊಟ್ಟಿರುವಂಥ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ಗಳಿಂದ ಇಬ್ಬರ ಮಧ್ಯೆ ಇರತಕ್ಕಂಥ ರಿಲೇಷನ್ಶಿಪ್ಪನ್ನೇ ಐಡೆಂಟಿಫೈ ಮಾಡೋದನ್ನೇ ನಾವು ಬ್ಲಡ್ ರಿಲೇಷನ್ಶಿಪ್ಸ್ ಅಂತ ಕರಿತೀವಿ. ನಾವು ಯಾವುದೇ ಥರದ ಬ್ಲಡ್ ರಿಲೇಷನ್ಶಿಪ್ಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನಮಗೆ ಬೇಸಿಕ್ ಫ್ಯಾಮಿಲಿ ರಿಲೇಷನ್ಶಿಪ್ಸ್ಗಳು ಗೊತ್ತಿರಬೇಕು. ಇಲ್ಲಿ ಕೆಲವೊಂದು ಕ್ಯಾಟಗರೀಸ್ಗಳನ್ನು ಮಾಡಿದ್ದೀವಿ. ಕ್ಯಾಟಗರಿ 1 ಡೈರೆಕ್ಟ್ ರಿಲೇಷನ್ಶಿಪ್ಸಲ್ಲಿ ಫಾದರ್, ಮದರ್, ಸನ್, ಡಾಟರ್ ಈ ಥರ ರಿಲೇಷನ್ಶಿಪ್ಸ್ಗಳು ಬರ್ತವೆ. ಇನ್ನು ಸೆಕೆಂಡ್ ಕ್ಯಾಟಗರಿ ಬಂದು ಎಕ್ಸ್ಟೆಂಡೆಡ್ ರಿಲೇಷನ್ಶಿಪ್ಸ್. ಇಲ್ಲಿ ಬ್ರದರ್, ಸಿಸ್ಟರ್, ಅಂಕಲ್, ಆಂಟ್ ಈ ರೀತಿ ರಿಲೇಷನ್ಶಿಪ್ಸ್ಗಳು ಬರ್ತವೆ. ಇನ್ನು ನೆಕ್ಸ್ಟು ಇನ್ಲಾಸ್, ಫಾದರ್ ಇನ್ ಲಾ, ಮದರ್ ಇನ್ ಲಾ, ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ. ಇನ್ನು ಫೋರ್ತ್ ಕ್ಯಾಟಗರಿ ಬಂದು ಗ್ರ್ಯಾಂಡ್ ರಿಲೇಷನ್ಶಿಪ್ಸ್. ಇಲ್ಲಿ ಗ್ರ್ಯಾಂಡ್ ಫಾದರ್, ಗ್ರ್ಯಾಂಡ್ ಮದರ್, ಗ್ರ್ಯಾಂಡ್ ಸನ್ ಆ್ಯಂಡ್ ಗ್ರ್ಯಾಂಡ್ ಡಾಟರ್ಸ್ಗಳ ರಿಲೇಷನ್ಶಿಪ್ಸ್ಗಳನ್ನು ರೆಪ್ರೆಸೆಂಟ್ ಮಾಡ್ಬೋದು. ಇನ್ನು ಲಾಸ್ಟ್ ಕ್ಯಾಟಗರಿ ಬಂದು ಅದರ್ ಟರ್ಮ್ಸ್. ಇಲ್ಲಿ ಕಸಿನ್ಸ್ ಅಂದರೆ ಅಂಕಲ್ ಅಥವಾ ಆಂಟ್ಸಿನ ಮಕ್ಕಳಾಗಿರ್ಬೋದು. ಬ್ರದರ್ ಆರ್ ಸಿಸ್ಟರ್ ಸನ್ಸನ್ನು ನಾವು ನೆಫ್ಯೂ ಅಂತ ಕರಿತೀವಿ. ಬ್ರದರ್ಸ್ ಆರ್ ಸಿಸ್ಟರ್ಸ್ ಡಾಟರನ್ನು ನೀಸ್ ಅಂತ ಕರಿತೀವಿ. ಹಾಗಾದರೆ ಬ್ಲಡ್ ರಿಲೇಷನ್ಶಿಪ್ಸ್ ಕ್ವಶನ್ಸ್ಗಳನ್ನು ಹೇಗೆ ಈಸಿಯಾಗಿ ಸಾಲ್ವ್ ಮಾಡಬೇಕು ಅಂತಂದರೆ ಫಸ್ಟು ನಾವು ಫ್ಯಾಮಿಲಿ ಚಾರ್ಟನ್ನು ಬರಿಬೇಕು. ಫ್ಯಾಮಿಲಿ ಚಾರ್ಟ್ ಬರಿಬೇಕಾದ್ರೆ ನಾವು ಕೆಲವೊಂದು ಸಿಂಬಾಲಿಕ್ಕನ್ನು ಯೂಸ್ ಮಾಡಿದಾಗ ನಾವು ಈಸಿಯಾಗಿ ರಿಲೇಷನ್ಶಿಪ್ಸ್ಗಳನ್ನು ಐಡೆಂಟಿಫೈ ಮಾಡ್ಬೋದು. ಎಕ್ಸಾಂಪಲ್, ಮೇಲಿಗೆ ಪ್ಲಸ್ ಸಿಂಬಲನ್ನು, ಫೀಮೇಲಿಗೆ ಮೈನಸ್ ಸಿಂಬಲನ್ನು, ಮ್ಯಾರೇಜಿಗೆ ಮಲ್ಟಿಪ್ಲಿಕೇಶನ್ ಸಿಂಬಲನ್ನು, ಚಿಲ್ಡ್ರನ್ಸಿಗೆ ಡೌನ್ ಆ್ಯರೋನ, ಹಾಗೆ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸಿಗೆ ಹಾರಿಜಾಂಟಲ್ ಆ್ಯರೋನ ರೆಪ್ರೆಸೆಂಟ್ ಮಾಡಬೇಕಾಗತ್ತೆ. ಈ ರೀತಿ ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಫ್ಯಾಮಿಲಿ ಚಾರ್ಟ್ ಬರೆದಾಗ ನಾವು ಈಸಿಯಾಗಿ ಇಬ್ಬರ ಮಧ್ಯೆ ಇರ್ತಕ್ಕಂಥ ರಿಲೇಷನ್ಶಿಪ್ಸನ್ನು ಫೈಂಡ್ ಔಟ್ ಮಾಡ್ಬೋದು. ಈ ಬ್ಲಡ್ ರಿಲೇಷನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ಎ ಈಸ್ ಬ್ರದರ್ ಆಫ್ ಬಿ ಈಸ್ ಡಾಟರ್ ಆಫ್ ಸಿ ಆ್ಯಂಡ್ ಕ್ವಶನ್ ಬಂದು ಹೌ ಈಸ್ ಎ ರಿಲೇಟೆಡ್ ಟು ಸಿ. ಫಸ್ಟು ನಾವು ಯಾವುದೇ ಥರದ ಕ್ವಶನ್ಗಳನ್ನು ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ರಿವರ್ಸ್ ಆರ್ಡರಲ್ಲಿ ಹಾಗೆ ಕಂಪ್ಲೀಟಾಗಿ ಕ್ವಶನನ್ನು ಓದ್ಕೋಬೇಕು. ಆ ನಂತರ ನಾವು ಕ್ವಶನ್ಸಿಗೆ ಆನ್ಸರನ್ನು ಫೈಂಡ್ ಔಟ್ ಮಾಡಬೇಕು. ಈ ಎಕ್ಸಾಂಪಲ್ಲಿ ಲಾಸ್ಟ್ ಸ್ಟೇಟ್ಮೆಂಟ್ ಬಂದು ಬಿ ಈಸ್ ಡಾಟರ್ ಆಫ್ ಸಿ. ಸ್ಟೇಟ್ಮೆಂಟು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಸಿ ಬಂದು ಬಿನ ತಂದೆ ಅಥವಾ ತಾಯಿ ಆಗಿರ್ತಾರೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಎ ಈಸ್ ಬ್ರದರ್ ಆಫ್ ಬಿ. ಈ ಸ್ಟೇಟ್ಮೆಂಟಿಂದ ನಮಗೆ ಸಿ ಬಂದು ಎ ಇನ ಮಗ ಅಂತ ಅರ್ಥ ಆಯಿತು. ಹಾಗಾದರೆ ಫೈನಲ್ ಕ್ವಶನಿಗೆ ಆನ್ಸರ್ ಏನು ಬರುತ್ತೆ? ಎ ಈಸ್ ಸನ್ ಆಫ್ ಸಿ ಅಂತ ಬರುತ್ತೆ. ಹಾಗಾದರೆ ಈ ಇಷ್ಟು ಇನ್ಫಾರ್ಮೇಷನಿಂದ ನಮಗೆ ಏನು ಅರ್ಥ ಆಯಿತು ಅಂದರೆ ಬ್ಲಡ್ ರಿಲೇಷನ್ ಕ್ವಶನ್ಸನ್ನು ಸಾಲ್ವ್ ಮಾಡಬೇಕಾದ್ರೆ ಫಸ್ಟು ನಾವು ಕಂಪ್ಲೀಟ್ ಸ್ಟೇಟ್ಮೆಂಟನ್ನು ಓದಬೇಕು, ರಿವರ್ಸ್ ಆರ್ಡರಲ್ಲಿ ಕ್ವಶನನ್ನು ಓದಬೇಕು, ಹಾಗೆಯೇ ರಿಲೇಷನ್ಶಿಪ್ಸ್ಗಳನ್ನು ಕೆಲವೊಂದು ಸಿಂಬಲ್ಸ್ಗಳ ಮುಖಾಂತರ ರೆಪ್ರೆಸೆಂಟ್ ಮಾಡಿ ಫ್ಯಾಮಿಲಿ ಚಾರ್ಟನ್ನು ಬರೆದು ನಾವು ರಿಲೇಷನ್ಶಿಪ್ಸ್ಗಳನ್ನು ಕಂಡುಹಿಡಬೇಕು. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂದರೆ ಕೊಟ್ಟಿರುವ ಕೆಲವೊಂದು ಸರ್ಟೈನ್ ಕಂಡೀಷನ್ಸ್ ಅಥವಾ ರೂಲ್ಸ್ಗಳನ್ನು ಬೇಸಾಗಿಟ್ಕೊಂಡು ಎ ಗ್ರೂಪ್ ಆಫ್ ಪೀಪಲನ್ನು ಸರ್ಟೈನ್ ಪೊಸಿಷನ್ಸಲ್ಲಿ ಅರೇಂಜ್ ಮಾಡೋದನ್ನೇ ನಾವು ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ಅಂತ ಕರಿತೀವಿ. ಇನ್ನು ಕಾಮನ್ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ಗಳು ಬಂದು ಲೀನಿಯರ್ ಅರೇಂಜ್ಮೆಂಟ್, ಪ್ಯಾರಲಲ್ ಅರೇಂಜ್ಮೆಂಟ್, ಸರ್ಕ್ಯುಲರ್ ಅರೇಂಜ್ಮೆಂಟ್ ಆರ್ ಸ್ಕ್ವಯರ್ ಆರ್ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಸ್. ಹಾಗಾದರೆ ಈ ಸಿಟ್ಟಿಂಗ್ ಅರೇಂಜ್ಮೆಂಟ್ ಕ್ವಶನ್ಸನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದಕ್ಕೆ ಕೆಲವೊಂದು ಟಿಪ್ಸ್ ಇದೆ. ಅದೇನಪ್ಪ ಅಂತಂದರೆ ಫಸ್ಟು ನಾವು ಕಂಪ್ಲೀಟ್ ಕ್ವಶನನ್ನು ಓದಬೇಕು. ಹಾಗೆಯೇ ಮೆಂಬರ್ಸು ಯಾವ ಡೈರೆಕ್ಷನಲ್ಲಿ ಫೇಸಿಂಗ್ ಮಾಡಿದ್ದಾರೆ ಮತ್ತು ಯಾವ ಪ್ಯಾಟ್ರನಲ್ಲಿ ಅವರು ಕೂತಿದ್ದಾರೆ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು. ನಂತರ ಗೊತ್ತಿರ್ತಕ್ಕಂಥ ಮೆಂಬರ್ಸಿನ ಪ್ಲೇಸ್ಗಳನ್ನು ಫಸ್ಟು ನಾವು ನಮ್ಮ ಡಯಾಗ್ರಾಮಲ್ಲಿ ನಾವು ಮೆನ್ಷನ್ ಮಾಡಬೇಕು. ನಂತರ ಇಂಪಾಸಿಬಲ್ ಲಾಜಿಕಲ್ ಕೇಸಸ್ಗಳನ್ನು ನಾವು ಎಲಿಮಿನೇಟ್ ಮಾಡಬೇಕು. ನಂತರ ಯಾವುದೇ ಥರದ ಅನ್ನೆಸೆಸರಿ ಅಸಂಪ್ಷನ್ಸ್ಗಳನ್ನು ಮಾಡ್ಕೋಬಾರ್ದು. ಇದನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು 5 people A, B, C, D and E are sitting in a row facing to the north.
B is to the immediate right of A, C is between D and E is not at the end. ಇನ್ನು ಕ್ವಶನ್ ಬಂದು ಹೂ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್ಸ್. ನಾನು ಅವಾಗಲೇ ಟಿಪ್ಸ್ ಹೇಳಿದಾಗೆ ಕ್ವಶನಲ್ಲಿ ಎಲ್ಲ ಜನರು ಫಸ್ಟು ರೋ ಅಲ್ಲಿ ಕೂತಿದ್ದಾರೆ, ಹಾಗೆಯೇ ಎಲ್ಲರೂ ನಾರ್ತ್ ಕಡೆ ಫೇಸಿಂಗನ್ನು ಮಾಡಿದ್ದಾರೆ. ಈಗ ಫಸ್ಟ್ ಸ್ಟೇಟ್ಮೆಂಟನ್ನು ಓದೋಣ. ಬಿ ಈಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎ. ಈ ಸ್ಟೇಟ್ಮೆಂಟಿಂದ ನಮಗೇನು ಅರ್ಥ ಆಗುತ್ತೆ ಅಂದರೆ ಬಿ ಬಂದು ಎ ಇನ ರೈಟಿಗೆ ಕೂತಿದ್ದಾರೆ. ಇನ್ನು ಸೆಕೆಂಡ್ ಸ್ಟೇಟ್ಮೆಂಟ್ ಸಿ ಈಸ್ ಬಿಟ್ವೀನ್ ಡಿ ಆ್ಯಂಡ್ ಇ. ಇದರಿಂದ ಏನು ಗೊತ್ತಾಯಿತು ಅಂದರೆ ಸಿ ಬಂದು ಡಿ ಮತ್ತು ಇ ಇನ ಮಧ್ಯದಲ್ಲಿ ಕೂತಿದ್ದಾರೆ. ಇನ್ನು ಥರ್ಡ್ ಸ್ಟೇಟ್ಮೆಂಟ್ ಬಂದು ಇ ಈಸ್ ನಾಟ್ ಅಟ್ ದ ಎಂಡ್. ಇದರಿಂದ ಏನು ಅರ್ಥ ಆಗುತ್ತೆ ಅಂದರೆ ಇ ಯಾವುದೇ ಕಾರಣಕ್ಕೂ ಎಂಡಲ್ಲಿ ಮೆನ್ಷನ್ ಮಾಡೋ ಹಾಗಿಲ್ಲ, ಹಾಗೆಯೇ ಇ ಬಂದು ಮಿಡಲಲ್ಲೇ ಇರಬೇಕು ಅನ್ನೋದನ್ನು ರೆಪ್ರೆಸೆಂಟ್ ಮಾಡುತ್ತೆ. ಈ 3 ಸ್ಟೇಟ್ಮೆಂಟ್ಸ್ಗಳಿಂದ ನಾವು 5 ಜನರ ಪೊಸಿಷನ್ಸ್ಗಳನ್ನು ಫಿಕ್ಸ್ ಮಾಡಿದ್ದೀವಿ. ಹೇಗೆ? ಮೊದಲನೇದಾಗಿ ಡಿ ಕೂತಿದ್ದಾರೆ, ನೆಕ್ಸ್ಟು ಸಿ, ನೆಕ್ಸ್ಟು ಇ, ನೆಕ್ಸ್ಟು ಎ ಆ್ಯಂಡ್ ಲಾಸ್ಟಿಗೆ ಬಿ. ಹಾಗಾದರೆ ಅವ್ರು ಕೊಟ್ಟಿರೋವಂಥ ಕ್ವಶನ್ ಏನು? ಹೂ ಸಿಟ್ಸ್ ಅಟ್ ದ ಎಕ್ಸ್ಟ್ರೀಮ್ ಎಂಡ್ಸ್. ಹಾಗಾದರೆ ಈ ಕ್ವಶನಿಗೆ ಆನ್ಸರ್ ಬಂದು ಡಿ ಆ್ಯಂಡ್ ಬಿ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಡೈರೆಕ್ಷನ್ಸ್. ಡೈರೆಕ್ಷನ್ಸ್ ಅಂದರೆ ಒಬ್ಬ ಪರ್ಸನ್ ಎಷ್ಟು ಕಿಲೋಮೀಟರ್ಸನ್ನು ಟ್ರಾವೆಲ್ ಮಾಡ್ತಾನೆ, ಯಾವ ಡೈರೆಕ್ಷನ್ಸಲ್ಲಿ ಅವನು ಟ್ರಾವೆಲ್ ಮಾಡ್ತಾನೆ, ಹಾಗೆಯೇ ಫೈನಲ್ ಪೊಸಿಷನ್ ಯಾವುದು, ಆ ಫೈನಲ್ ಪೊಸಿಷನಿಂದ ಇನಿಷಿಯಲ್ ಪೊಸಿಷನಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಹಾಗೆಯೇ ಫೈನಲ್ ಪೊಸಿಷನಲ್ಲಿ ಅವನು ಯಾವ ಡೈರೆಕ್ಷನಲ್ಲಿ ಫೇಸಿಂಗ್ ಮಾಡಿದ್ದಾನೆ ಅನ್ನೋದನ್ನೆಲ್ಲ ಫೈಂಡ್ ಔಟ್ ಮಾಡೋದನ್ನೇ ನಾವು ಡೈರೆಕ್ಷನ್ಸ್ ಅಂತ ಕರಿತೀವಿ. ಹಾಗಾದರೆ ಮೇಜರ್ ಡೈರೆಕ್ಷನ್ಸ್ಗಳು ಯಾವ್ಯಾವ ಬರುತ್ತೆ ಅನ್ನೋದಾದರೆ ಮೊದಲನೇದು ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾರ್ತ್ ಈಸ್ಟ್, ಸೌತ್ ಈಸ್ಟ್, ಸೌತ್ ವೆಸ್ಟ್, ನಾರ್ತ್ ವೆಸ್ಟ್. ಇವಿಷ್ಟು ಕೂಡ ಮೇಜರ್ 8 ಡೈರೆಕ್ಷನ್ಸ್ಗಳು. ಈ ಥರ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ಅಥವಾ ಟ್ರಿಕ್ಸ್ಗಳನ್ನು ಯೂಸ್ ಮಾಡಬೇಕು. ಫಸ್ಟು ನಾವು ಯಾವುದೇ ಕ್ವಶನಿಗೆ ನೀಟಾದ ಡಯಾಗ್ರಾಮ್ಸನ್ನು ಬರಿಬೇಕು. ಹಾಗೆಯೇ ನಾರ್ತ್ ಯಾವುದು, ಸೌತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ಸ್ ಅಲ್ಲಿ ಕ್ವಶನನ್ನು ಸಾಲ್ವ್ ಮಾಡಬೇಕು. ನಂತರ ಯಾವುದೇ ಥರದ ಮೆಂಟಲ್ ಅಥವಾ ಅಸಂಪ್ಷನ್ ಕ್ಯಾಲ್ಕುಲೇಷನ್ಸ್ಗಳನ್ನು ಮಾಡಬಾರ್ದು. ಹಾಗೆಯೇ ಆ್ಯರೋಸ್ಗಳನ್ನು ಯೂಸ್ ಮಾಡಬೇಕು. ನಂತರ ನಮಗೆ ನಾರ್ತಿಗೆ ರೈಟ್ ಯಾವ್ದು ಬರುತ್ತೆ, ಲೆಫ್ಟ್ ಯಾವ್ದು ಬರುತ್ತೆ, ಸೌತಿಗೆ ಲೆಫ್ಟ್ ಯಾವ್ದು ಬರುತ್ತೆ, ರೈಟ್ ಯಾವ್ದು ಬರುತ್ತೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಹಾಗಾದರೆ ಈ ಡೈರೆಕ್ಷನ್ನನ್ನು ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಎ ಪರ್ಸನ್ ಸ್ಟಾರ್ಟ್ಸ್ ಫೇಸಿಂಗ್ ನಾರ್ತ್. he turns right, then he turns left, then right again. Which direction is facing now? ಈ ಕ್ವಶನಿಗೆ ಸ್ಟೆಪ್ ಬೈ ಸ್ಟೆಪ್ಪನ್ನು ಆನ್ಸರನ್ನು ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ಎ ಪರ್ಸನ್ ಸ್ಟಾರ್ಟ್ಸ್ ಫೇಸಿಂಗ್ ನಾರ್ತ್. ಒಬ್ಬ ಹುಡುಗ ನಾರ್ತ್ ಫೇಸಿಂಗ್ ಮಾಡಿಕೊಂಡು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ನಂತರ ಆ ಹುಡುಗ ರೈಟ್ ಟರ್ನಿಗೆ ಟರ್ನ್ ಮಾಡ್ದ, ಅಂದರೆ ನೌ ಈಸ್ ಫೇಸಿಂಗ್ ಟು ಈಸ್ಟ್. ನೆಕ್ಸ್ಟು ಈ ಟರ್ನ್ಸ್ ಟು ಲೆಫ್ಟ್, ಅಂದರೆ ಇವಾಗ ಅವನು ನಾರ್ತಿಗೆ ಫೇಸ್ ಮಾಡಿದ್ದಾನೆ. ನಂತರ ಈ ಟರ್ನ್ಸ್ ಅಗೇನ್ ಟು ದ ರೈಟ್, ಅಂದರೆ ಈಗ ಅವನು ಈಸ್ಟ್ ಡೈರೆಕ್ಷನಲ್ಲಿ ಫೇಸಿಂಗನ್ನು ಮಾಡಿದ್ದಾನೆ. ಹಾಗಾದರೆ ನಮ್ಮ ಕ್ವಶನಿಗೆ ಆನ್ಸರ್ ಏನು ಅಂತಂದರೆ ಈಸ್ಟ್. ಈ ರೀತಿ ನಾವು ಡೈರೆಕ್ಷನ್ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಹಾಗಾದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳಲ್ಲಿ ಯಾವ್ಯಾವ ಥರದ ಕ್ವಶನ್ಸ್ಗಳನ್ನು ಇದ್ರ ಮೇಲೆ ಕೇಳಿದ್ದಾರೆ ಅನ್ನೋದನ್ನು ನಾವು ಕ್ವಶನ್ ಪೇಪರ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳ್ಕೊಡ್ತೀವಿ. ಇದಿಷ್ಟು ಕೂಡ ರಿಲೇಷನ್ಶಿಪ್ಸ್ ಬಗ್ಗೆ ಆಗಿತ್ತು. ಸೊ ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕೇಸೆಟ್ ಪ್ರಿಪೇರ್ ಆಗ್ತಾ ಇರೋವಂಥ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.